ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಲ್ಲಿ ಮಂತ್ರಿಗಿರಿಗೆ ಕಾಂಗ್ರೆಸ್ ಭಿಕ್ಷೆ ಬೇಡ್ತಾ ಇದೆ ಎನ್ನುವ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಅಲ್ಲಿ ಬಿಜೆಪಿ ನಾಯಕರು ಎಷ್ಟು ಸ್ಥಾನವನ್ನ ಗೆದ್ದಿದ್ದಾರೆ, ಮೊದಲು ನಾರಾಯಣ ಸ್ವಾಮಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಲಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರ ಮಾಜಿ ಬಿಜೆಪಿ ಅಧ್ಯಕ್ಷರಿಗೆ ಅಣ್ಣಾಮಲೈಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಇವ್ರು ಮಾತಾಡ್ತಾರೆ. ಆಮೇಲೆ ಯಾರು ಮಾತಾಡ್ತಾ ಇರೋದು? ಇವ್ರು ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ. ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲು. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ BJPದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ನಿಮಗೆ ನನ್ನ ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತೀನಿ, ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಕಾಂಗ್ರೆಸ್ ಬಗ್ಗೆ, ಇವ್ರ ನಾಯಕರ ಬಗ್ಗೆ ಇವ್ರಿಗೆ ಗೊತ್ತಿದೆಯಾ? ಈಗ BJP MLAಗಳಿಗೆ ಕೇಳಿಬಿಡಿ, ಗುಜರಾತ್ ಮುಖ್ಯಮಂತ್ರಿ ಯಾರು ಅಂತ ಕೇಳಿಬಿಡಿ, ಪಟ್ನೆ ಹೇಳ್ತಾರಾ? ಯಾರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಯಾರು ಅಂತ ಕೇಳಿ ಪಟ್ನೆ ಹೇಳ್ತಾರಾ?